ನಮಸ್ಕಾರ ಗೆಳೆಯರೇ, ನಾವಿವತ್ತು ಮಲ್ಪೆಯ ಪಡುಕೆರೆಗೆ ಬಂದಿದ್ವಿ. ಪಡುಕೆರೆ ಬ್ರಿಡ್ಜ್ ಮೇಲೆ ಇದ್ದೇವೆ ನಾವೀಗ. ಮುಂದ್ಗಡೆ ನಮ್ಮ ಮಲ್ಪೆ ಟೆಗ್ಮಾ ಕಾಣಿಸ್ತಾ ಇದೆ, ಅದರ ಮುಂದೆ ಪರ್ಶಿನ್ ಹಾಗೂ ಲೇಲನ್ ಬೋಟ್ಗಳೆಲ್ಲ ನಡುವಲ್ಲೆಲ್ಲ ನಿಂತಿದೆ. ಅಲ್ಲಿ ನೋಡಿ, ಈಗ ಲೈಟ್ ಇಲ್ಲ, ಕರೆಂಟ್ ಕೂಡ ಹೋಗಿದೆ ಬ್ರಿಡ್ಜ್ ಮೇಲಿದ್ದು. ಒಂದೊಂದೇ ವೆಹಿಕಲ್ಸ್ ಬರ್ತಾ ಇದೆ ಬ್ರಿಡ್ಜ್ ಮೇಲಿಂದ. ನೋಡಿ, ಮೊಬೈಲಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಬೋಟ್ಗಳೆಲ್ಲ ಅಲ್ಲಲ್ಲೇ ಹೊರಗಡೆ ನಿಂತಿವೆ. ಆಳ ಸಮುದ್ರಕ್ಕೆ ಫಿಶಿಂಗ್ಗೆ ಹೋಗಿದ್ದ ಬೋಟ್ಗಳೆಲ್ಲ ಹಿಂದೆ ಬಂದಿದೆ. ಜೋರು ಗಾಳಿ ಇತ್ತು ಸಮುದ್ರದಲ್ಲಿ, 2 ದಿನ ಆಯಿತು. ಜೋರು ಗಾಳಿ, ಮಳೆ, ವಾತಾವರಣ ಸರಿ ಇಲ್ಲ. ಅಂಜಲ್ ಫಿಶಿಂಗಿಗೆ ಹೋದ ದೋಣಿಗಳು ಕೂಡ ಎಲ್ಲ ಒಳಗಡೆ ಬರ್ತಾ ಇದೆ, ಒಂದರ ಹಿಂದೆ ಒಂದು. ಝೂಮ್ ಮಾಡಿ ತೋರಿಸ್ತೇನೆ ನೋಡಿ, ಎಲ್ಲ ಒಳಗಡೆ ಬರ್ತಾ ಇದೆ. ಇನ್ನೊಂದು 2-3 ದಿನ ಹೀಗೆ ಇರ್ತದೆ ವೆದರ್, ನೆಕ್ಸ್ಟ್ ವೆಡ್ನೆಸ್ಡೇವರೆಗೆ. ವಾತಾವರಣ ಕ್ಲಿಯರ್ ಆದಮೇಲೆ ಎಲ್ಲ ಹೊರಗಡೆ ಹೋಗ್ತದೆ ಅಂತ ಅನಿಸ್ತದೆ. ನೋಡಿ, ಕರೆಂಟ್ ಕೂಡ ಇಲ್ಲ ಈ ಪಡುಕೆರೆ ಬ್ರಿಡ್ಜ್ ಮೇಲೆ, ಎಲ್ಲ ಕತ್ಲು. ನಮ್ಮ ಸ್ಕೂಟಿಯನ್ನು ಇಲ್ಲಿ ಪಾರ್ಕ್ ಮಾಡಿ ಇಟ್ಟಿದ್ದೇನೆ ಬ್ರಿಡ್ಜ್ನ ಮೇಲೆ. ಲೈಟ್ ಇಲ್ಲ ಅಲ್ಲ, ವೆಹಿಕಲ್ ಕಾಣಲ್ಲ ಒಂದೊಂದು ಸರಿ ಹೋಗೋದಿಗೆ, ಅದಕ್ಕೆ ಪಾರ್ಕಿಂಗ್ ಲೈಟ್ ಆನ್ ಮಾಡಿ ಇಟ್ಟಿದ್ದೇನೆ. ಎಲ್ಲ ರಾತ್ರಿ ಬೋಟ್ಗಳೆಲ್ಲ ಹಿಂದೆ ಬಂದಿದೆ. ಇದೆಲ್ಲ ನಡುವಲ್ಲೇ ನಿಲ್ಲಿಸಿ ಬಿಟ್ಟಿದ್ದಾರೆ. ಇಲ್ಲಾದರೆ ಇಲ್ಲಿ ಸೈಡಲ್ಲಿ ಯಾವಾಗಲೂ ಪಾರ್ಕ್ ಮಾಡೋದು ಬೋಟ್ಗಳನ್ನು. ಇಲ್ಲಿ ದಡದಲ್ಲಿ ನೋಡಿ, ದಡ ಕೂಡ ಫುಲ್ಲಾಗಿದೆ, ಎಲ್ಲ ಬೋಟ್ಗಳು ನಿಂತಿವೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಗೆಳೆಯರೆ, ಹಾಗೂ ವಿಡಿಯೋವನ್ನು ಶೇರ್ ಮಾಡಿ.